ಬೃಂದಾ ಅವ್ರಿಗೆ ಮದುವೆ ಆಗುವಂತಹ ಹುಡುಗನಿಗೆ ಯಾವ ರೀತಿ ಕ್ವಾಲಿಟೀಸ್ ಇರುತ್ತೆ? ಅಲ್ಲ, ನೀವು ಚಂದ ಮಾಡಿ ಕರಿಯರ್ ಬಗ್ಗೆ ಮಾತಾಡ್ತಾ ಇದ್ರಿ, ಡೈರೆಕ್ಟ್ ಆಗಿ ಮ್ಯಾರೇಜಿಗೆ ಹೋದ್ರಿ. ಒಳ್ಳೆಯವನಾಗಿರ್ಬೇಕು ಫಸ್ಟ್ ಆಫ್ ಆಲ್. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಬೇಕು, ರೆಸ್ಪೆಕ್ಟ್ ಇಂದ ನೋಡ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೀ. ನಾನು ಅಲ್ಲೇ ಆಫ್ ಆಗ್ಬಿಡ್ತೀನಿ. ಲೈಕ್ ಯಾರಾದ್ರೂ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ, ತುಂಬಾ ಕೊಬ್ಬಲ್ ಮಾತಾಡಿಸ್ತಾ ಇದಾರೆ ಅಂತಲ್ಲ ಅಂದ್ರೆ ಐ ಕಾಂಟ್ ಇವನ್ ಟಾಕ್ ಟು ದಟ್ ಪರ್ಸನ್. ಹಾಗಾಗ್ಬಿಡುತ್ತೆ. ಸೊ ನಂಗೆ ಒಳ್ಳೆಯವ್ರಾಗಿರ್ಬೇಕು, ಡೌನ್ ಟು ಅರ್ತ್ ಆಗಿರ್ಬೇಕು, ಏನಾದ್ರೂ ಮಾಡ್ಬೇಕು ಅನ್ನೋ ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು. ಲೈಕ್ ಲೇಜಿ ಆಗಿರ್ಬಾರ್ದು, ಸುಮ್ನೆ ಮನೇಲಿ ಕುತ್ಕೊಳ್ಳೋದು, ನೋಡೋಣ ಆದ್ರೆ ಆಗ್ಲಿ ಅಂತ ಆಟಿಟ್ಯೂಡ್ ಇರ್ಬಾರ್ದು. ಏನಾದ್ರೂ ಒಂದ್ ತಲೆಯಲ್ಲಿ ಬಂತು ಅಂದ್ರೆ ಹೇಗಾದ್ರೂ ಮಾಡ್ಬೇಕು ಅನ್ನೋದೊಂದು ಇರ್ಬೇಕು, ಹಠ ಇರ್ಬೇಕು ಗೋಲ್ ಲೈಫ್ ಅಲ್ಲಿ. ಸೊ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಅಂಡ್ ದೆನ್ ನಾನು ಹೇಳ್ತಾ ಹೋಗ್ತೀನಿ, ಇರ್ಲಿ ಬಿಡಿ. ಅಲ್ಲ, ನಮ್ ವೀಕ್ಷಕ ನೋಡ್ತಿರ್ತಾರೆ ಬೃಂದಾಚಾರ್ಯ ಅವ್ರಿಗೆ ಏನೆಲ್ಲ ಕ್ವಾಲಿಟೀಸ್ ಅಂದ್ರೆ ಸ್ವಲ್ಪ ಅವರು ರೆಡಿ ಆಗ್ತಾರಲ್ಲ ಅಂತ. ಯಾಕೆ ಅಂತಂದ್ರೆ ನಮ್ ಹುಡುಗರು ನೀವು ನಮ್ಮ ಆಫೀಸ್ ಬಂದ ತಕ್ಷಣ ಎಲ್ಲಾನು ನೀವು ಸ್ವಲ್ಪ ಒಳಗಡೆ ಹೋದ್ರಲ್ಲ, ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ಎಲ್ಲಾನು ಹೇರ್ ಸ್ಟೈಲ್ ಎಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಎಲ್ಲಿ 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 ಅಂತೆಲ್ಲ ಕೇಳ್ತಿದ್ರು. ಸೊ ಹುಡುಗರಷ್ಟೇ ಅಲ್ಲ, ಹುಡುಗಿರು ಸಮೇತ ಎಷ್ಟು ಕ್ಯೂಟ್ ಇದಾರಲ್ಲ, ಇಂತ ಹೀರೋಯಿನ್ಗಳನ್ನೇ ಕರ್ಕೊಂಡ್ ಬನ್ನಿ ಅಂತಿದ್ದಾರೆ. ಹಾಗಾಗಿ ಬೇರೆ ಏನಾದ್ರು ಕ್ವಾಲಿಟೀಸ್ ಇದೆಯಾ ಅಂತ? ಇಲ್ಲ, ಅಷ್ಟೇ. ಲೈಕ್ ಬೇಸಿಕಲಿ ಒಳ್ಳೆ ಹುಡುಗ ಆಗಿರ್ಬೇಕು ಅಷ್ಟೇ. ಅಂಡ್ ಜಾಬ್ ಇರ್ಬೇಕು. should not be at home. ಓಕೆ. ಸೇಮ್ ಪ್ರೊಫೆಷನ್ ಆದ್ರೂ ಪರವಾಗಿಲ್ಲ, ಆಕ್ಟರ್ ಆದ್ರೂ ಪರವಾಗಿಲ್ಲ, ಅಥವಾ ಬೇರೆ ಪ್ರೊಫೆಷನ್, ಇಂತ ಪ್ರೊಫೆಷನ್ ಮಾಡ್ಬೇಕು ಅಥವಾ? ಅದನ್ನೆಲ್ಲ ನಾವು ಡಿಸೈಡ್ ಮಾಡ್ಕೊಂಡು ನಾನ್ ಡಿಸೈಡ್ ಮಾಡ್ಕೊಂಡು ಕೂರಕ್ ಆಗಲ್ಲ. ವಾಟ್ ಎವರ್ ಲೈಫ್ ಥ್ರೋಸ್ ಎಟ್ ಯು, ಐ ಲೈಕ್ ಟು ಕ್ಯಾಚ್ ದಟ್. ಅಷ್ಟೇ. ಐ ನೆವರ್ ಥಾಟ್ ನಾನು ಇಲ್ಲಿ ಲೈಕ್ ಆಕ್ಟರ್ ಆಗಿ ಕೂತಿರ್ತೀನಿ ಅಂತ. ಇದು ಕೂಡ ಇಸ್ ಅ ಸರ್ಪ್ರೈಸ್ ನನ್ಗೆ ಲೈಫ್ ಥ್ರೋ ಮಾಡಿತ್ತು. ಸೊ ಹಾಗೆ ಹುಡುಗ ಕೂಡ ಲೈಕ್ ಯಾವಾಗ ಏನಾಗ್ಬೇಕೋ ಆಗುತ್ತೆ ಹಾಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.